ಬೇಕಾದ್ರೂ ಹೇಳಿ. ಒಬ್ಬರ ಫಿಂಗರ್ ಪ್ರಿಂಟ್ಸ್ ಇದ್ದಾಗೆ ಡಿಟ್ಟೋ ಹಾಗೇನೆ ಇನ್ನೊಬ್ಬರ ಫಿಂಗರ್ ಪ್ರಿಂಟ್ಸ್ ಇರತ್ತಾ? ಇರಲ್ಲ. ಅದೇ ಸೃಷ್ಟಿಯ ಒಂದು ಅದ್ಭುತ. ನೂರು ಕೋಟಿ ಜನ ಇದ್ರೂ ಕೂಡ ಒಂದೇ ತರ ಫಿಂಗರ್ ಪ್ರಿಂಟ್ಸ್ ಇರಲ್ಲ. QR ಸ್ಕ್ಯಾನ್ ಕೋಡು, ಬಾರ್ ಕೋಡು ಎಲ್ಲ ಅದೇ ತಾನೇ. ಏನ್ ಗಲಾಟೆ ಅಕ್ಕ ನಿಂದು? ಸುಮನಾಗ್ ಬೇಕಾಗಿರೋದು ರಾಜಮುದ್ರೆ, ಫಿಂಗರ್ ಪ್ರಿಂಟ್ಸ್ ಅಲ್ಲ ಅಲ್ವಾ ಸುಮನ? ಅಷ್ಟೇ ಅಲ್ವಾ ಬಾವಾ? ಸೈಲೆನ್ಸ್. ಆ ಪಾಯಿಂಟ್ಗೆ ಬರ್ತಿದ್ದೀನಿ. ಈ ಮನೆಗ್ ಲಾಲನೆ ಪಾಲನೆ ಮಾಡಿರೋ ಗಾಯತ್ರಿ ಅತ್ತೆದು ರಾಣಿ ಮುದ್ರೆ ಹೌದೋ ಇಲ್ವೋ? ಹೌದಮ್ಮ, ಅದ್ರಲ್ಲಿ ಸಂದೇಹನೇ ಇಲ್ಲ. ಏನ್ ಹೇಳ್ಬೇಕು ಅಂತಿದ್ಯೋ ಅರ್ಥ ಆಗೋ ಹಾಗೆ ಹೇಳು. ಸಾರಿ, ನನ್ ಮಾತು ಮೇಧಾವಿಗಳಿಗೆ ಮಾತ್ರ ಅರ್ಥ ಆಗೋದತ್ತೆ. ಹೇಳೋದಲ್ಲ ಹೇಳಾದ್ಮೇಲೆ ಜೋಕು ಅಂತ ಹೇಳಲ್ಲ ತಾನೆ ನೀವು? ಇದು ಜೋಕ್ ಅಂದ್ರೆ. ಡ್ಯಾಡ್, ನೀವೇನಾದ್ರೂ ಫ್ರೀ ಆಗಿದ್ರೆ ಸ್ವಲ್ಪ ಆಫೀಸ್ ಫೈಲ್ಸ್ ನೋಡ್ತೀರಾ? ಆಲ್ ರೈಟ್. ಹಾ ವಿಶಾಲ್, ಟಾಪಿಕ್ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ಬೇಡ. ನೀನ್ ಹೇಳೋ ಹೊತ್ತಿಗೆ ರಾಹುಕಾಲ ಹತ್ರ ಬಂದ್ಬಿಡತ್ತೆ ಅಂತ ಅವ್ರವ್ರ ಕೆಲ್ಸ ಅವ್ರವ್ರು ನೋಡ್ಕೋತಿದ್ದಾರೆ ಕಣೆ. ಹೇಳ್ತೀನಿ, ಸ್ವಲ್ಪ ಗಮನ ಇಟ್ಟು ಕಣ್ಣನ್ ದೊಡ್ಡದಾಗಿ ಅರಳಿಸ್ಕೊಂಡು ನಾನ್ ಹೇಳೋ ಮಾತನ್ನ ನೀಟಾಗಿ ಕೇಳಿಸ್ಕೊಳ್ಳಿ. ಏಯ್, ನೀನ್ ಹೇಳ್ತೀಯ ಹೇಳಲ್ವೇ? ಹೇಳ್ತೀನಿ. ಮತ್ತೆ ಯಾಕೆ ಇಷ್ಟೊಂದು ಬಿಲ್ಡಪ್? ಇಂಪಾರ್ಟೆಂಟ್ ವಿಷಯ ಆಗಿರೋದ್ರಿಂದ ಬೇಕಾದ್ರೆ ಬ್ಯಾಂಗ್ ಮ್ಯೂಸಿಕ್ಗಳು ಹಾಕೋಬಹುದು. ಏಯ್, ಇವಳ ತಲೆನ ಒಡ್ದು ಹಾಕ್ಬಿಡಿ, ಅದು ಕೂಡ ಬ್ಯಾಂಗ್ಗೆ. ನೋ. ಅಕ್ಕ, ಏನು ಅಂತ ನೇರವಾಗಿ ಹೇಳು. ಗಾಯತ್ರಿ, ನಂಗೆ ಕೊಡು, ನಾನು ಎತ್ಕೊಳ್ತೀನಿ. ಸ್ವಲ್ಪ ಧೈರ್ಯ ಬರುತ್ತೆ. ಎಸ್. ಈಗ ಟೆನ್ಷನ್ ಹೋಗಿ ಕಾನ್ಫಿಡೆನ್ಸ್ ಬಂತು. ಮ್ಯಾಟರ್ ಏನು ಅಂದ್ರೆ, ಫಿಂಗರ್ ಪ್ರಿಂಟ್ಸ್ ಒಂದೇ ತರ ಇರಲ್ಲ ಅಂತ ಹೇಳಿದ್ರಿ, ಆದ್ರೆ ಇರತ್ತೆ ಅಂತ ನಾನ್ ಕಂಡುಹಿಡ್ದಿದ್ದೀನಿ. ಅಮ್ಮನ ಹಸ್ತರೇಖೆನಾ ಗಾಯತ್ರಿ ಕೈಗೆ ಹೋಲಿಸ್ ನೋಡ್ತಾರೆ ಏನೋ ಅದಕ್ಕೆ. ಈಗ ವಿಷಯ ಒಂದ್ ವೇಳೆ ಎಲ್ಲರ ಮುಂದೆ ಹೇಳ್ಬಿಟ್ರೆ ಏನ್ ಮಾಡೋದು? ಯಾರ್ ಫಿಂಗರ್ ಪ್ರಿಂಟ್ಸ್ ಜೊತೆ ಮ್ಯಾಚ್ ಆಗಿರೋದು? ಇದು ಕ್ವೆಶ್ಚನ್ ಅಂದ್ರೆ ಈಗ ಕೇಳ್ಬೇಕು. ಅದಕ್ಕೆ ಉತ್ತರ ನೀನೇ ಹೇಳ್ಬೇಕಕ್ಕ. ಹೌದಲ್ವಾ? ಇಂಪಾಸಿಬಲ್ ಅಮ್ಮ, ಹಾಗಿರೋಲ್ಲ. ಹೌದದ್ಕೆ ಅದು ಅಸಾಧ್ಯ. ಅಸಾಧ್ಯನ ಸಾಧ್ಯ ಮಾಡೋದೇ ಈ ಸುಹಾಸಿನಿ ಮುಖ್ಯ ಉದ್ದೇಶ. ಅದ್ ಹೇಗೆ ಕಂಡಿಡಿದ್ರಿ? ಅದಕ್ಕೆ ಸನ್ಮಾನ ಮಾಡ್ಲೇಬೇಕು ನಿಮ್ಗೆ. ವೆರಿ ಸಿಂಪಲ್ ವಿಕ್ರಾಂತ್. ಈ ತರ ಭೂತ ಕನ್ನಡಿ ಇಟ್ಟು ನೋಡೋದೆ. ಕೈಗಿಟ್ಟು ನೋಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯಮ್ಮ. ಓ, ನನಗರ್ಥ ಆಯ್ತು. ಏನಂತ? ನೈನಿಗೆ ಅವಳಿ ಮಕ್ಕಳು ಹುಟ್ಟಿದ್ರಲ್ಲ, ಒಬ್ಳು ಕಳ್ದು ಹೋದ್ಲು. ಗಾನವಿ ಅವಳ ಮಗಳೇ. ಅವಳ ಫಿಂಗರ್ ಪ್ರಿಂಟ್ಸ್ ಅನ್ನ ತಗೊಂಡು ಕಳ್ದು ಹೋಗಿರೋ ದೊಡ್ಡ ಮಗಳು ಫಿಂಗರ್ ಪ್ರಿಂಟ್ಸ್ ಜೊತೆ ಮ್ಯಾಚ್ ಮಾಡಿ ನೋಡಿದ್ರೆ ಸಿಗ್ತಾಳಲ್ವಾ? ಏನ್ ಹೇಳ್ತಿದ್ದೀರಾ ಚಿಕ್ಕಮ್ಮ ನೀವು? ನಮ್ಮ ಅಕ್ಕಂಗೆ ಟ್ವಿನ್ಸ್ ಹುಟ್ಟಿದ್ರು, ಅದ್ ಸರಿ. ಗಾನವಿ ತರನೇ ಇರ್ಬೇಕಲ್ವಾ ಆ ಮಗುನು?
ಆ ಗನ್ಮಾನ ಬಂದ್ ನೋಡಿದ್ರು ಫಿಂಗರ್ ಪ್ರಿಂಟ್ಸ್ ಒಂದೇ ತರ ಇರಲ್ಲ. ಕರೆಕ್ಟ್. ಮುಖ ಒಂದೇ ತರ ಇರಬಹುದು, ಆದ್ರೆ ಫಿಂಗರ್ ಪ್ರಿಂಟ್ಸ್ ಮಾತ್ರ ಒಂದೇ ತರ ಇರಲ್ಲ. ಅಯ್ಯೋ ಇದೆ ಮಾವ. ಭಾವ, ಹಾಸಿನಿ ಮಾತನ್ನ ತೆಗ್ದಾಕಿ ಆಫೀಸ್ ಕೆಲಸ ನೋಡೋಗೆ. ಅಯ್ಯೋ ಯಾಕೆ ಯಾರು ನಂಬ್ತಿಲ್ಲ? ನಾನ್ ನಂಬ್ತೀನಿ ಅಕ್ಕ. ನೀನ್ ಯಾರ ಫಿಂಗರ್ ಪ್ರಿಂಟು ಇನ್ನೊಬ್ರು ಫಿಂಗರ್ ಪ್ರಿಂಟ್ ಜೊತೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಿದ್ಯೋ ಅದನ್ನ ಹೇಳು ಮೊದಲು. ನೈನಿ, ಈಗ ಅದ್ರ ಡಿಸ್ಕಷನ್ ಬೇಕಾ? ಅಕ್ಕ ಸುಳ್ಳು ಹೇಳಲ್ಲ ಯಜಮಾನ್ರೆ. ನಾನ್ ನಿಜ ಹೇಳಿದ್ರು ಯಾರು ನಂಬಲ್ಲ. ಅದೇ ನನ್ ಪಾಲಿನ ಶಾಪ. ನೇರವಾಗಿ ಹೇಳಿದ್ರೆ ಅರ್ಥ ಆಗುತ್ತೆ ಅದಕ್ಕೆ. ಓಕೆ. ದೊಡ್ಡತ್ತೆ ಗಾಯತ್ರಿ ದೇವಿ ಅವರ ಎಡಗೈ ಹಸ್ತರೇಖೆ ಇರೋ ಪೇಪರ್ನ ನಾನ್ ನೋಡಿದ್ದೀನಿ. ಆಸ್ ಇಟ್ ಈಸ್ ಆಗಿ ಸೇಮ್ ಅದೇ ಥರ ಫಿಂಗರ್ ಪ್ರಿಂಟ್ಸ್ ಇರೋರು ನಮ್ಮಲ್ಲೊಬ್ರು ಇದ್ದಾರೆ. ಯಾರದು? ಇನ್ಯಾರು? ಏಯ್, ತೆಗದ್ ಬಿಟ್ಟ ಅಂದ್ರೆ ಅಲ್ಲ, ಹೇಳಿದ್ದನ್ನ ಹೇಳ್ತಾ ಇದೆಯಾ ಹೊರತು ವಿಷಯಕ್ಕೆ ಬರ್ತಿಲ್ವಲ್ಲೇ? ಏಯ್, ಏನ್ ಅನ್ಕೊಂಡಿದ್ಯಾ ನಮ್ಮನ್ನ ನೀನು? ನೋಡಿ ಮಾವ, ನನ್ ಗಂಡ ಎಷ್ಟು ಸೀರಿಯಸ್ ಆಗ್ತಿದ್ದಾರೆ. ಅವಳು ಹೇಳ್ತಾ ಇದ್ದಾಳಲ್ಲೋ. ಈ ಹಾಸ್ ಹೇಳೋ ಹೊತ್ತಿಗೆ ಮಳೆಗಾಲ ಬಂದ್ಬಿಡುತ್ತೆ ಅಣ್ಣ. ಅಷ್ಟು ಟೈಮ್ ನಾನು ತಗೊಳ್ಳಲ್ಲ, ಈಗಲೇ ಹೇಳ್ತೀನಿ ಕೇಳಿ. ರೆಡಿ? 1 2 3. ಒಂದ್ ಹುಡುಗಿ ಕೈಗೆ ಗಾಯತ್ರಿ ಅತ್ತೆ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಯ್ತು. ಹುಡುಗಿನಾ? ಗಾಯತ್ರಿನ ಗಾನವಿನಾ? ಆಗೋ ಹಾಗಿದ್ರೆ ಗಾನವಿದು ಮ್ಯಾಚ್ ಆಗ್ಬೋದೇನೋ ಹೊರತು ಯಾರಿಗೋ ಹುಟ್ಟಿರೋ ಗಾಯತ್ರಿ ಬ್ಲಡ್ ಕೂಡ ನಮಗ್ ಮ್ಯಾಚ್ ಆಗಲ್ಲ. ಹುಡುಗಿ ಅಂದ್ರೆ ನೀವ್ ಈ ಚಿಕ್ಕ ಹುಡುಗಿರು ಅಂತ ಅನ್ಕೊಂಡ್ರಾ? ಅಲ್ವೇ ಅಲ್ಲ. ಮತ್ತಿನ್ಯಾರಮ್ಮ? ನಮ್ಮನೇಲಿರೋ ಹುಡುಗಿರಲ್ಲ ಚಿಕ್ಕಪ್ಪ, ನಮ್ಮನೆಗ್ ಬಂದ್ ಹೋಗೋ ಹುಡುಗಿ. ವಿಶಾಲಾಕ್ಷಿ, ವಿಶಾಲಾಕ್ಷಿ, ವಿಶಾಲಾಕ್ಷಿ. ವಿಶಾಲಾಕ್ಷಿನಾ? ಹಾ, ಅಫ್ಕೋರ್ಸ್ ನೈನಿ. ವಿಶಾಲಾಕ್ಷಿ ಫಿಂಗರ್ ಪ್ರಿಂಟು ಗಾಯತ್ರಿ ಅಮ್ಮೋರ್ ಫಿಂಗರ್ ಪ್ರಿಂಟು ಒಂದೇನಾ ಅಕ್ಕ? ಅದ್ಯಾಕಷ್ಟು ಆಶ್ಚರ್ಯದಿಂದ ಕೇಳ್ತಿದ್ಯಾ? ಓಹೋ, ನಾನ್ ಕಂಡು ಹಿಡ್ದಿರೋ ಅದ್ಭುತ ಅಂತದ್ದು ಅಂತೀಯಾ? ಹಾಗೆ ಹೇಗಾಗುತ್ತಮ್ಮ? ನಾನಂತೂ ನಂಬಲ್ಲ. ಅದ್ಭುತ ಯಾವಾಗ್ಲೂ ಅನುಮಾನದಲ್ಲೇ ಸ್ಟಾರ್ಟ್ ಆಗೋದು, ಗೊತ್ತಾ ಮಾವ? ಏ ಹಾಸಿನಿ, ಆ ಹುಡುಗಿ ಇಲ್ಲ ಅಂತ ನಮ್ಮನ್ನ ಆಟ ಆಡ್ಸಕ್ಕೆ ಹೀಗೆಲ್ಲ ಹೇಳ್ತಾ ಇದೀಯಾ? ಹೇಯ್, ನಿಜ ಹೇಳೆ. ಪ್ರಮಾಣ ಇಟ್ಟು ಒಂದ್ ಮಾತು, ಪ್ರಮಾಣ ಇಡದೆ ಇನ್ನೊಂದ್ ಮಾತು ಹೇಳೋದಿದ್ರೆ ನಾನ್ ಹಾಸಿನಿ ಯಾಕಾಗಿರ್ತಿದ್ದೆ, ಯೋರ್ ಆನರ್. ಸಾಕ್ ನಿಲ್ಸ ನಿಂದು. ವಲ್ಲಭ, ಹಾಸಿನಿ ಅದಕ್ಕೆ ಬಗ್ಗೆ ನಮಗೆ ಗೊತ್ತಿದೆ ತಾನೆ. ನಾಳೆ ಯಾವತ್ತಾದ್ರೂ ವಿಶಾಲಾಕ್ಷಿ ಬಂದಾಗ ಟೆಸ್ಟ್ ಮಾಡ್ಬೋದಲ್ವಾ? ಮಗುನ್ ಕೊಡಕ್ಕ, ಹಾಲ್ ಕೊಡ್ಬೇಕು. ಹಾಲ್ ಕುಡಿಯೋ ಮಗುನ ತಗೋನೇನಿ. ಈ ಹಾಸ್ ದೊಡ್ಡ ಮೆಂಟ್ಲು. ಹಾಗೆ ಹೇಳ್ಬೇಡಮ್ಮ. ನಮ್ಮೆಲ್ರಿಗಿಂತ ಹಾಸಿನಿನೇ ಸ್ಮಾರ್ಟ್ ಅಂತ ಎಲ್ಲರೂ ಒಪ್ಕೊಳ್ಳೋ ದಿನ ಆದಷ್ಟು ಬೇಗ ಬರುತ್ತೆ.
ಸೋ ಮಚ್ ಮಾವ. ಮಣ್ಣಲ್ಲಿರೋ ಮಾಣಿಕ್ಯನ ನೀವು ಒಬ್ರೇ ಗುರ್ತು ಹಿಡ್ದಿರೋದು ನಿಮ್ಮೆಲ್ಲರ ಜೊತೆ. ಅದಕ್ಕೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ದೆ, ನೀವ್ಯಾರು ಕೇಳಲೇ ಇಲ್ಲ. ಆದ್ರೆ ಹಾಸಿನಿ ಅಕ್ಕ ಯಾವತ್ತೂ ಸುಳ್ಳು ಹೇಳಲ್ಲ ವಿಕ್ರಾಂತ್ ಅವ್ರೆ. ಹೇಳದ್ಯಾ? ಹಾ, ದುರಂಧರ ಅತ್ತೆಗೆ ಹೇಳ್ದೆ ಮಾಮ್. ಬುದ್ಧಿ ಇದ್ಯಾ ನಿನ್ಗೆ? ನೀವೇ ಅಲ್ವಾ ಮಾಮ್ ಹಾಸಿನ ಕರೆಯಕ್ ಹೇಳಿದ್ದು? ಏಯ್, ನಿನಗ್ ಹೇಳಿದೀನಿ ಅಂದ್ರೆ ನೀನು ಇನ್ನೊಬ್ರಿಗೆ ಹೇಳ್ಬೇಕು ಅಂತ ಅಲ್ಲ, ಅವಳನ್ನ ಕರ್ಕೊಂಡ್ ಬರೋದಲ್ವಾ? ಬಿಡಿ ಆಂಟಿ, ಕರ್ಕೊಂಡ್ ಬಂದೆ ಅತ್ಗೆ. ತಪ್ಪು ಮಾಡಿರೋರ್ ತರ ಕೋಳಿ ಹಿಡ್ಕೊಂಡಂಗ್ ನನ್ನನ್ ಹಿಡ್ಕೊಂಡ್ರೆ ನಾಯಿ ಹೊಟ್ಟೆಯಲ್ಲಿ ಕೋಳಿಯಾಗಿ ಹುಟ್ಟುತ್ತೀರಾ ಬರೋ ಜನ್ಮದಲ್ಲಿ. ಹೇಳೆ, ಏನ್ ಮಾಡ್ದೆ ಅಂತ ಹೇಳು. ನಾನೇನ್ ಮಾಡಿದೀನಿ? ಪ್ರಯೋಗ ಏನೋ ಮಾಡಿ ಒಂದೇ ರೀತಿ ಫಿಂಗರ್ ಪ್ರಿಂಟ್ಸು ಕಂಡು ಹಿಡ್ದಿದ್ದೀನಿ ಅಂತ ಹೇಳ್ದೆ ಅಲ್ವಾ? ಓ ಐ ಸಿ. ಅದಕ್ಕ ನನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಮತ್ತಿನ್ಯಾಕ್ ಅನ್ಕೊಂಡೆ ರಿಂಗ ರಿಂಗ ರೋಸಸ್ ಡ್ಯಾನ್ಸ್ ಆಡೋದಕ್ಕೆ ಅನ್ಕೊಂಡ್ಯಾ? ನಾವ್ ರಿಂಗ ರಿಂಗ ಆಡಿ ಎಷ್ಟು ದಿವಸ ಆಯ್ತೇನೋ. ಏಯ್ ಸಾಕ್ ನಿಲ್ಸೆ ನಿಂದು, ಮೊದ್ಲು ಮ್ಯಾಟ್ರಿಗ್ ಬಾ. ಹೇಳು ಹಾಸಿನಿ, ಗಾಯತ್ರಿಕ್ಕಂತರ ಹಸ್ತರೇಖೆಗಳು ವಿಶಾಲಾಕ್ಷಿ ಕೈಯಲ್ಲೂ ಇದೆ ಅಲ್ವಾ? ಯಾ, ಯಾವಾಗ ನೋಡ್ದೆ? ಹೇಗ್ ನೋಡ್ದೆ? ಒಂದ್ 2 ದಿನದ ಕೆಳಗ್ ನೋಡ್ದೆ. ಹೀಗೆ ಭೂತ್ ಕನ್ನಡಿ ಕೈ ಹಿಡಿದು ಕಂಡು ಹಿಡ್ದೆ. ನನ್ ಕೈ ಯಾಕೆ ನೋಡ್ತಿದ್ಯಾ? ಚಿಚಿ, ಓ ಸಾರಿ ಆಂಟಿ, ನಾನ್ ಕೈ ಅನ್ಕೊಳ್ಳಿಲ್ಲ. ಇಂಥ ಕಾಮಿಡಿಗಳನ್ನ ಮಾಡಿನೇ ನೀನು ಬಯಸ್ಕೊಳ್ಳೋದು. ನೀನ್ ಸುಮ್ನಿರು ದುರಂದರ. ಹಾಸಿನಿ, ನಿಜ ಹೇಳು, ವಿಶಾಲಾಕ್ಷಿ ಕೈಗೂ ಗಾಯತ್ರಿಕ್ಕನ್ ಕೈಗೂ ಹೋಲಿಕೆ ಇದೆಯಾ? ಆ ಹುಡುಗಿ ಮತ್ತೆ ಬರ್ತಾಳೋ ಇಲ್ವೋ ಬಿಡು ಅಂತ ಗಬಕ್ಕಂತ ಅವಳ ಹೆಸರು ಹೇಳಿ ನಾನ್ ತಪ್ಪಿಸ್ಕೊಂಡಿದ್ದಕ್ಕೆ ಈಗ ಲಾಕ್ ಮಾಡ್ಕೊಂಡ್ರಲ್ಲ ಇವರು. ಏನ್ ಹೇಳ್ಬೇಕು ಅಂತಾನ ಬಾಯಿಗೆ ಬಂದ ಹಾಗೆ ಹೇಳಿದ್ರೆ ನಿನ್ ಜುಟ್ಟಿಗೆ ಬೆಂಕಿ ಹಚ್ಚಿ ಸುಟ್ಬಿಡ್ತೀನಿ. ಪೂರ್ತಿ ಗುಂಡೋಡ್ಸೋವರೆಗೂ ನಿನಗ್ ರಿಲೀಫ್ ಸಿಗಲ್ವೇ? ಇವ್ರ ಸೊಸೆ ಆದಾಗಿಂದ ನನಗ್ ರಿಲೀಫ್ ಅನ್ನೋದೆಲ್ಲಿದೆ? ಹಲೋ, ನಿನಗ್ ನೀನೇ ಹೇಳ್ಕೊಳ್ಳೋದಲ್ಲ, ನಮಗೂ ಕೇಳ್ಸ ಹೋಗಿ ಹೇಳು. ಹಾ, ನಿಮ್ಮಮ್ಮ ಒಬ್ರು ಗೈಯಾಳಿ ರಂಪ ಮಾಡ್ತಿರ್ತಾರೆ ಅಂತ ಹೇಳಕ್ಕಾಗತ್ತಾ? ಏಯ್, ನೀನು ಅದೇ ಅನ್ಕೊಂಡ್ಯಾ? ಅನ್ಕೊಂಡಿರೋದ್ ಯಾಕೆ ಹೇಳ್ತೀನಿ? ಮತ್ತಿನ್ನೇನ್ ಅನ್ಕೊಂಡ್ಯೇ? ಹೇಳಲ್ಲ ಅಂತ ಹೇಳಿದ್ನಲ್ಲ. ಕರ್ಮ. ಅದೆಲ್ಲ ಬಿಟ್ಬಿಡಿ. ವಿಶಾಲಾಕ್ಷಿಗೂ ನಿಮ್ ದೊಡ್ಡತ್ತೆಗೂ ಏನ್ ಲಿಂಕು? ದೇವ್ರಿಗೂ ಭಕ್ತರಿಗೂ ಇರೋ ಸಂಬಂಧ ಅತ್ತೆ. ಮಾಮ್, ಇದೆಲ್ಲ ಕೇಳ್ದಾಗಿದೆ ಅಲ್ವಾ? ಏನೋ ಬಾಯಿಗೆ ಬಂತು ಹಾಗೆ ಹೇಳ್ದೆ. ಈ ಆಟಗಳೇ ಬೇಡ ಅಂದಿದ್ದು. ಅತ್ತಿಗೆ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟು ಸೈಲೆಂಟ್ ಆಗಿ ಇಲ್ಲಿಂದ ಹೋಗು. ಸರಿ, ಹೇಳ್ತೀನಿ. ಹೇಳು 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 ಹೇಳು. ಹೇಳು ಹೇಳು ಅಂದ ತಕ್ಷಣ ಹೇಳ್ಬಿಡೋದಕ್ಕೆ ಅದೇನು ಅಷ್ಟು ಸುಲಭನಾ? ಡಿಸ್ಟರ್ಬ್ ಮಾಡ್ದೆ ಮೊದ್ಲು ಅವಳಿಗೆ ಹೇಳಕ್ ಬಿಡೋ. ಓಕೆ ಮಾಮ್. ನಾನ್ ಹೇಳಿದ್ರು ನಿಮಗ್ ಅರ್ಥ ಆಗಲ್ಲ. ಅರ್ಥ ಆದ್ರೂ ಏನೂ ಉಪಯೋಗ ಇಲ್ಲ. ಉಪಯೋಗ ಆದ್ರೂ ನಿಮಗೇನು ಗೇನಿಲ್ಲ. ಅಂಡರ್ಸ್ಟ್ಯಾಂಡ್? ಅಬ್ಬಾ, ಮೊದ್ಲು ಅದೇನಂತ ಹೇಳೆ. ನಾಳೆ ವಿಶಾಲಾಕ್ಷಿ ಮನೆಗ್ ಬರ್ತಾಳೆ. ಅವಳನ್ನೇ ಕೇಳಿ ತಿಳ್ಕೊಳ್ಳಿ. ಗುಡ್ ನೈಟ್. ಏಯ್, ಹೊರಟೆ ಹೋದ್ಲಲ್ಲ ಮಾಮ್. ಎಲ್ಲಿಗ್ ಹೋಗ್ತಾಳೆ? ನಾಳೆ ಆ ವಿಶಾಲಾಕ್ಷಿ ಬರ್ತಾಳಲ್ಲ, ಆಗ ಪ್ರತ್ಯಕ್ಷವಾಗಿ ಪ್ರೂವ್ ಮಾಡೋಣ. ಅಷ್ಟೇ ಬಿಡು ಅತ್ತಿಗೆ.
ನಿಂಗೆ ಬೇಡದೇ ಇರೋದನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ. ಹಾಗಂತ ಬೇಕಾಗಿರೋದನ್ನೆಲ್ಲ ಉಳಿಸಿದ್ದೀನಿ ಅನ್ಕೋಬೇಡ. ಅದಕ್ಕೆಲ್ಲ ನನ್ನ ಲ್ಯಾಪ್ಟಾಪಲ್ಲಿ ಜಾಗ ಇಲ್ಲ. ನಾನ್ ನೋಡ್ತಾ ಇರೋದು ಗಾಯತ್ರಿ ಅತ್ತೆ ಬಯೋಗ್ರಫಿ. ಹುಲಿ ಬಗ್ಗೆ ನರಿ ತಿಳ್ಕೊಳ್ಳೋದು ಅಂದ್ರೆ ಇದೇ ಅನ್ಸುತ್ತೆ. ದೊಡ್ಡಮ್ಮ ಎಲ್ಲಿ, ನೀನೆಲ್ಲಿ? ನಾನ್ ಇಲ್ಲೇ ಇದ್ದೀನಿ. ನಿಮ್ ದೊಡ್ಡಮ್ಮ ಎಲ್ಲಿದಾರೋ ಗೊತ್ತಾಗ್ತಿಲ್ಲ. ಅಡ್ರೆಸ್ ಇಲ್ದಿರೋ ಅನಾಥೆ ಹೇಗ್ ಬದುಕ್ತಿದಳೋ ಪಾಪ. ಸುಮನ, ಒಂದ್ ಹೇಳ, ನೀನೀ ಜನ್ಮದಲ್ಲಿ ಮತ್ತೆ ತಾಯಿ ಆಗಕ್ಕಾಗಲ್ಲ ಅಂದ್ರು. ಆದ್ರೂ ಸರಿ, ಮತ್ತೆ ಪ್ರೆಗ್ನೆಂಟ್ ಆದೆ. ಅಸಾಧ್ಯನೇ ಸಾಧ್ಯ ಆದ್ಮೇಲೆ ದೊಡ್ಡಮ್ಮನೂ ಬರಲ್ವಾ ಹೇಳು? ನೀವ್ ಹೀಗ್ ಪ್ರೀತಿಯಿಂದ ಮಾತಾಡೋದ್ರ ಹಿಂದೆ ಎಷ್ಟು ವ್ಯಂಗ್ಯ ಇದೆ ಅಂತ ಗೊತ್ತಾಗ್ತಿದೆ. ನಾನು ಹೇಳಿದ್ರಲ್ಲಿ ನಿಜ ಕೂಡ ಇದೆ. ದೊಡ್ಡತ್ತೆ ಪುನರ್ಜನ್ಮ ಪಡೆದು ಬರ್ತಾರೆ ಅಂತ ನೀವ್ ಹೇಳ್ತಿದ್ದೀರಾ, ಒಪ್ಕೋತೀನಿ. ಅವ್ರ ಹಸ್ತರೇಖೆ ಇರೋ ಪೇಪರ್ನ ಯಾಕಷ್ಟು ಸೇಫ್ ಆಗಿ ಇಡ್ಸಿದ್ರು ಹೇಳ್ತೀರಾ ನೀವು? ಅದನ್ನು ತಿಳ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ. ಆದರೆ ವಿಕ್ರಾಂತ್ ಹೇಗೆ ಗೊತ್ತಾಗುತ್ತೆ? ಏನ್ ಹಾಗ್ ನೋಡ್ತಿದ್ದೀರಾ? ಯೋಚಿಸ್ತಿದ್ದೀರಾ? ನಮ್ಮ ಮಾಮ್ ಹತ್ರ ಆ ಬಂಗಾರದ ಹಾವನ್ನ ಇಸ್ಕೊಂಡೆ ನೀನು. ಈಗ ಪೆಟ್ಟಿಗೆ ಒಳಗಿದ್ದಿದ್ದ ಆ ಕಾಗದದ ಮೇಲೆ ಬಿದ್ದಿದ್ಯಾ ನಿನ್ ಕಣ್ಣು? ಅಷ್ಟು ಸೇಫ್ ಆಗಿ ಇಡ್ಸಿದ್ದಾರೆ ಅಂದ್ಮೇಲೆ ಅದ್ರ ಹಿಂದೆ ಏನಾದ್ರೂ ರಹಸ್ಯ ಅಡಗಿರತ್ತೆ. ಇದೆ, ಆದರೆ ಯಾರಿಗೂ ಗೊತ್ತಿಲ್ಲ. ಈಗಿನ್ನೂ ಮಗುವಾಗಿರೋ ನಮ್ಮಮ್ಮ ಮಾತಾಡೋದಕ್ಕೆ ಶುರು ಮಾಡಿಲ್ಲ. ದೊಡ್ಡೋರ್ ಜೀವನದಲ್ಲಿ ಎಷ್ಟೋ ರಹಸ್ಯಗಳಿರುತ್ತವೆ. ಅವನ್ ತಿಳ್ಕೋಬೇಕು ಅಂದ್ರೆ ಆಸಕ್ತಿ ಇರಬೇಕೆ ಹೊರತು ಆಸೆ ಇರಬಾರ್ದು. ವ್ಯತ್ಯಾಸ ಏನು? ತಿಳ್ಕೊಳ್ಳೋ ವ್ಯಕ್ತಿತ್ವನ ಬೆಳೆಸ್ಕೊಳ್ಳೋದೇ ಆಸಕ್ತಿ. ತಿಳ್ಕೊಂಡಿರೋ ಅಸ್ತಿತ್ವನ ಕಳ್ಕೊಳ್ಳೋದೇ ಆಸೆ. ವಿಕ್ರಾಂತ್, ನಿನ್ನ ಹೆಂಡತಿಗಿಂತ ಮುಂಚೆ ನೈನಿ ಆಗಲಿ ನಾನಾಗಲಿ ತಿಳ್ಕೋಬೇಕು. ಆಗಲೇ ನಮ್ಮಮ್ಮನ ಆಸೆನ ನಾನು ಈಡೇರ್ಸಕ್ಕಾಗೋದು. ನನಗೆ ಗೊತ್ತಿಲ್ಲ ಅಂತಿದ್ದೀರಾ ಅಥವಾ ಗೊತ್ತಾಗಲ್ಲ ಅಂತಿದ್ದೀರಾ? ಲ್ಯಾಪ್ಟಾಪ್ ಹಿಡ್ಕೊಂಡು ಸರ್ಚ್ ಮಾಡಿದ್ರೆ ಉಪಯೋಗ ಇಲ್ಲ, ಸ್ವಲ್ಪ ಬುದ್ಧಿನೂ ಇರಬೇಕು. ಇದೇ ರೀ, ಅವ್ರಿಗೆ ಡೈರಿ ಬರೆಯೋ ಅಭ್ಯಾಸ ಇದೆ ಅಂತ ಇದ್ರಲ್ಲಿ ಬರ್ದಿದ್ದಾರೆ ಗೊತ್ತಾ? ಅವ್ರ ಡೈರಿ ಏನಾದ್ರೂ ಸಿಕ್ಕಿದ್ರೆ ಎಲ್ಲ ವಿಷಯನೂ ಗೊತ್ತಾಗತ್ತೆ. ನಿನಗೆ ಸಿಗುತ್ತೆ ಅಂತ ಹೇಗೆ ಅನ್ಕೋತೀಯ? ಹೇಳಕ್ಕಾಗಲ್ಲ. ಆ ಪೆಟ್ಟಿಗೆನ ತೆಗೆಯೋದು ಸುಮನ ಅಂತ ಗುರುಜಿ ಹೇಳಿದಾಗೆ ಆ ಡೈರಿ ಕೂಡ ಇವಳಿಗೆ ಸಿಗೋ ಚಾನ್ಸಸ್ ತುಂಬಾ ಇದೆ. ಅರ್ಥ ಆಯ್ತಾ ಚಿಕ್ಕಜ್ಮನ್ರೆ? ನೀನ್ ಸ್ವಾರ್ಥಕ್ಕೋಸ್ಕರ ನೀನೇನ್ ಬೇಕಾದ್ರೂ ಮಾಡ್ತೀಯ ಅಂತ ನನಗೆ ಗೊತ್ತಾಯ್ತು. ಆದ್ರೆ ಒಂದನ್ ಮಾತ್ರ ನೆನ್ಪಿಟ್ಕೋ, ನಿಂದಲ್ದೇ ಇರೋದ್ರ ಬಗ್ಗೆ ಆಸೆ ಬೆಳೆಸ್ಕೋಬೇಡ. ಒಂದ್ ವೇಳೆ ಬೆಳೆಸ್ಕೊಂಡೆ ಅನ್ಕೋ, ಒಂದಿನ ಅದು ವಿಷಕ್ಕಾಕತ್ತೆ, ಹಾವು ಥರ. ಮೈಯೆಲ್ಲ ವಿಷ ಇಟ್ಕೊಂಡಿರೋರು ಹಾವುಗಿಂತ ತುಂಬ ಡೇಂಜರಸ್. ನಾನೇ ಕೇರ್ಫುಲ್ ಆಗಿರಬೇಕು. ಅಮ್ಮನ ನಾನು ಚೆನ್ನಾಗಿ ನೋಡಿಕೊಂಡು ಅವ್ರ ಆಸೆನ ಹೇಗಾದರೂ ಈಡೇರಿಸಲೇಬೇಕು. ಚಿರಂಜೀವಿ ಭವ. ಲೈಟ್ ಹೌಸ್ ಗಾಯತ್ರಿ ಇಲ್ಲ ಏನಾದ್ರು ಬಂದ್ಲ? ಅಯ್ಯಪ್ಪ,
ನಿಮ್ಮ ಹತ್ರ ಇದ್ದಾಳ ಸ್ವಾಮಿ, ಸಂತೋಷ. ಮಗುನ್ ಬಿಟ್ಟು ನೀವ್ ಯಾವ ಊರ್ ತಿರ್ಗಕ್ ಹೋಗಿದ್ರಿ? ಗಾರ್ಡನ್ ಅಲ್ಲೇ ಇದ್ವಿ ಕಣೆ. ಇವಳು ಯಾವಾಗ ಕಣ್ ತಪ್ಪಿಸ್ಕೊಂಡು ಹೋದ್ಲು ಗೊತ್ತೇ ಆಗ್ಲಿಲ್ಲ. ಹಾ, ಇವಾಗ್ಲೇ ಇವಳು ಹೀಗಾದ್ರೆ ನಾಳೆ ನಡಿಯಕ್ ಶುರು ಮಾಡಿದ್ರೆ ಇವಳನ್ನ ಹಿಡಿಯಕ್ಕೆ ಆಗಲ್ಲ. ಗಾಯತ್ರಿನ ಹಿಡ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯ ಇಲ್ಲಮ್ಮ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಸ್ವಾಮೀಜಿ. ನಾನ್ ಹೇಳೋದ್ ಮರ್ತ್ಬಿಟ್ಟೆ. ನಮಸ್ಕಾರ ಗುರುಗಳೇ. ಮನೋಸಿದ್ಧಿ ಪ್ರಾಪ್ತಿರಸ್ತು. ನನ್ನ ಆಸೆನೂ ನೆರವೇರ್ಲಿ ಅಂತ ನಂಗೆ ಆಶೀರ್ವಾದ ಮಾಡಿ. ಈ ಥರ ಎಲ್ಲ ಬೇಡ್ಕೊಂಡ್ರೆ ತಥಾಸ್ತು ಅನ್ನಲ್ಲ, ಆಸೆಗೆ ಮಿತಿ ಇರಬೇಕು.